ಟ್ರಸ್ಟ್ ಹಾಗೂ ಚೇತನ್ ಫೌಂಡೇಶನ್ ಸಹಯೋಗದಲ್ಲಿ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ನಡೆದ ಅಖಿಲ ಕರ್ನಾಟಕ ಶಿಕ್ಷಕರ ಸಮ್ಮೇಳನದಲ್ಲಿ ಆರ್ಯಭಟ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಗುಂಪು ಮರದ ಆನಂದ್ ಅವರು ಸತತ 30 ವರ್ಷಗಳಿಂದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ಸಾವಿರಾರು ವಿದ್ಯಾರ್ಥಿಗಳಿಗೆ ಆದರ್ಶ ಬೋಧನೆ ಮಾಡಿ ಉತ್ತಮ ವಿದ್ಯಾರ್ಥಿಗಳಾಗಿ ಪರಿವರ್ತಿಸಲು ಸತತ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಜಿಲ್ಲಾದ್ಯಂತ ಲಕ್ಷಾಂತರ ಗಿಡ ಮರಗಳನ್ನು ನೆಟ್ಟು ಪೋಷಣೆ ಮಾಡಿ ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಮೂಡಿಸುವಲ್ಲಿ ಸಫಲರಾಗಿದ್ದಾರೆ. ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಬ್ಯಾಗ್ ನೀಡುವುದು, ಬಡ ಕಾರ್ಮಿಕರಿಗೆ ವಸ್ತ್ರ ನೀಡುವುದು ಸೇರಿದಂತೆ ಹಲವು ಸಮಾಜ ಸೇವೆಯಲ್ಲಿ ಅವರು ತೊಡಗಿದ್ದಾರೆ. ಅವರ ಈ ಎಲ್ಲಾ ಸೇವೆಗಳನ್ನು ಗುರುತಿಸಿ ಆರ್ಯಭಟ ರಾಷ್ಟ್ರೀಯ ಪ್ರಶಸ್ತಿ ನೀಡಿರುವುದು ಅವರ ಅಭಿಮಾನಿಗಳಲ್ಲಿ ಸಂತಸ ತಂದಿದೆ. ಅಲ್ಲದೆ ಅವರ ಈ ಸೇವೆ ಮುಂದುವರಿಯಲಿ ಎಂದು ಚೇತನ ಫೌಂಡೇಶನ್ ಟ್ರಸ್ಟ್ ಅಧ್ಯಕ್ಷ ಚಂದ್ರಶೇಖರ್ ಮಾಡಲಗೇರಿ ಹಾರೈಸಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನಮ್ಮ ಹೆಸರು ಗುಂಪುಮರದ ಆನಂದ್ ಅಂತ, ಗುಡಿಬಂಡೆ. ಇಂದು ವಿಶ್ವ ಯೋಗ ದಿನ ಗೊತ್ತು ನಿಮಗೆ, ಜೊತೆಗೆ ನನ್ನ ಹುಟ್ಟುಹಬ್ಬನ ಇವತ್ತು. ಇಂದು ಈ ಒಂದು ಬೆಂಗಳೂರು ಸಾಹಿತ್ಯ ಪರಿಷತ್ತಲ್ಲಿ ಒಂದು ಸನ್ಮಾನ ಚೇತನ ಫೌಂಡೇಶನ್ ವತಿಯಿಂದ ನನಗೆ ಆರ್ಯಭಟ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಏನಕ್ಕಪ್ಪ ಕೊಟ್ಟರು ಅಂದರೆ, ನಾನು 30 ವರ್ಷಗಳಿಂದ ಒಂದು ಶಿಕ್ಷಕ ಸೇವೆಯನ್ನು ಪಂಚಗಿರಿ ಬೋಧನಾ ಪ್ರೌಢಶಾಲೆ ಶಿಕ್ಷಕ ಸೇವೆ ಮಾಡ್ತಾಯಿದ್ದೀನಿ. ಜೊತೆಗೆ 3 ಲಕ್ಷಕ್ಕೂ ಅದಕ್ಕೆ ಹೆಚ್ಚು ಗಿಡಗಳನ್ನು ಬೆಳೆಸಿ ಪರಿಸರ ಉಳಿಸಿದ್ದೀನಿ. ಇದಕ್ಕೆಲ್ಲ ಪ್ರೇರಣೆ ನಮ್ಮ ಅಧ್ಯಕ್ಷರಾದಂಥ ನವೀನ್ ಕಿರಣ್ ಸರ್ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ನನಗೆ. ಜೊತೆಗೆ ನನ್ನ ಸ್ನೇಹಿತರು, ಅರಣ್ಯ ಇಲಾಖೆ ಎಲ್ಲರ ಸಹಕಾರದಿಂದ ಇಷ್ಟು ಗಿಡಗಳನ್ನು ನೆಟ್ಟು ಒಂದು ಈ ಸಮಾಜಕ್ಕೆ ಕೊಟ್ಟಿದ್ದೀನಿ. ಜೊತೆಗೆ ಶಿಕ್ಷಕ ವೃತ್ತಿಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಒಂದು ಪಾಠ ಪ್ರವಚನ ಮಾಡಿ ಸುಮಾರು ದೇಶಗಳ ನನ್ನ ವಿದ್ಯಾರ್ಥಿಗಳಿದ್ದಾರೆ. ಇನ್ನು ಸೇವೆಯನ್ನು ಗುರುತಿಸಿ ನಮಗೆ ಆರ್ಯಭಟ 2026 ಒಂದು ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್.